ನಮಸ್ಕಾರ, ಶುಭಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ 4-13-22-31 ಈ ದಿನಾಂಕದಲ್ಲಿ ಜನಿಸಿದವರ 2026 ಹೇಗಿರುತ್ತೆ, ಅವರಿಗೆ ಏನೆಲ್ಲ ಶುಭ ಆಗುತ್ತೆ, ಏನೆಲ್ಲ ತೊಂದರೆಗಳಾಗುತ್ತೆ, ಹಾಗೆ ಏನೆಲ್ಲ ಯೋಗಗಳಿದೆ, ಇದೆಲ್ಲದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾರೆ. ಜೊತೆಗೆ ರಾಹು ಮತ್ತು ಕೇತು ಗ್ರಹ ಒಟ್ಟಿಗೆ ನಮ್ಮ ರಾಶಿಯಲ್ಲಿ ಯಾವ ಮನೆಯಲ್ಲಿದ್ರೆ ಯಾವ ರೀತಿಯ ಯೋಗ ತರುತ್ತೆ ಅಥವಾ ಏನಾದರೂ ಕೆಡುಕಾಗುತ್ತಾ ಇದ್ರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವತ್ತಿನ ಕ್ರಮಾಂಕದಲ್ಲಿ 4ನೇ ತಾರೀಕು ಸೀರೀಸ್ ಅಲ್ಲಿ ಹುಟ್ಟಿದವರು ಹೇಗಿದೆ ಅಂತ ಹೇಳಿ 4-13-22-31 ಹೇಗಿದೆ ಮುಂದಿನ ವರ್ಷ ಇವರಿಗೆ? ನೋಡಿ, 2026ಕ್ಕೆ 4 ಮತ್ತು 13-22-31 ಈ ಡೇಟಲ್ಲಿ ಹುಟ್ಟಿರೋರಿಗೆ ತುಂಬ ಸಕ್ಸಸ್ ನೋಡ್ತಾರೆ. 2026ರಲ್ಲಿ ಹೆವಿ ಸಕ್ಸಸ್ನ ನೋಡ್ತಾರೆ. ಅದೇ ರೀತಿ ಈ 4ನೇ ತಾರೀಕು ಅವ್ರು ಏನಪ್ಪ ಅಂತಂದರೆ, ಕೆಲವೊಂದು ನಂಬರಿಗೆ ಕೆಲವೊಂದು ವೀಕ್ನೆಸ್ ಇರುತ್ತೆ. 4ನೇ ತಾರೀಕು ತುಂಬ ರಾಜಯೋಗ ನೋಡ್ತಾರೆ, ಆದರೆ ಅವ್ರನ್ನ ಅವರು ಸ್ವಲ್ಪ ತಿದ್ಕೊಳ್ಬೇಕಾಗತ್ತೆ. 4ನೇ ತಾರೀಕು ಅವ್ರು ಹೇಗೆ ಅಂತಂದರೆ, ನೋಡಿ, 4 ಅಂತ ಅಂದರೆ ನಾವು ರಾಹು ಅಂತ ಹೇಳ್ತೀವಿ. ರಾಹು ಅಂತಂದರೆ ಹಾವು ಅಂತ, ಅಂದರೆ ಸರ್ಪ ಅಂತ. ಸೊ ಈ 4ನೇ ತಾರೀಕು ಅವ್ರನ್ನ ಯಾರನ್ನೋ ಡಾಮಿನೇಟ್ ಮಾಡದಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ 4ನೇ ತಾರೀಕು ಅವರ ಕ್ಯಾರೆಕ್ಟ್ರೇ ಅದಾಗಿರುತ್ತೆ, ಒಬ್ಬರನ್ನ ಡಾಮಿನೇಟ್ ಮಾಡೋದು. ಮತ್ತು ಅವರು ತುಂಬ ಸ್ವಲ್ಪ ಮಾತಾಡೋದು, ಅಂದರೆ ಹಾವಿಗೆ ನಾಲಿಗೆ ನೋಡಿರ್ತೀರ, ಅದು ಯಾವಾಗಲೂ ಆಡಿಸ್ತಾನೆ ಇರುತ್ತೆ. ಆ ಮಾತು ಕಂಟ್ರೋಲ್ ಬರಬೇಕಾಗುತ್ತೆ. ಯಾಕಂದರೆ ಆ ಮಾತಿಂದ ಸ್ವಲ್ಪ ಅವರು ಸುತ್ತ ಇರೋ ಫ್ರೆಂಡ್ಶಿಪ್ನ ಕಳ್ಕೊಳ್ತಾರೆ, ಫ್ರೆಂಡ್ಶಿಪ್ನ ಕೆಡಿಸ್ಕೊಳ್ತಾರೆ, ಅಥವಾ ತುಂಬ ಬೇಕಾಗಿರೋರನ್ನ ಕಳ್ಕೊಳ್ತಾರೆ. ಈ ಥರ ಒಂದು ಕ್ವಾಲಿಟಿ 4ನೇ ತಾರೀಕು ಅವ್ರಿಗಿರುತ್ತೆ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ, ಬೇರೆಯವ್ರ ವಿಷಯಕ್ಕೆ ಇವ್ರ ತಲೆ ಹಾಕಿ ಇವರನ್ನು ಇವರು ಹಾಳು ಮಾಡ್ಕೊಳ್ಳೋವಂಥದ್ದು ತುಂಬ ಇರುತ್ತೆ. ಮತ್ತು ಈ 4ನೇ ತಾರೀಕು ಮುಖ್ಯವಾಗಿ 4ನೇ ತಾರೀಕು ತುಂಬ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ತುಂಬ ಚಿಕ್ಕ ವಯಸ್ಸು 4, 13, 22 ಹಾಗೆ 31 ಈ ಡೇಟ್ ಅವರೆಲ್ಲ ತುಂಬ ಅತಿ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಕೊಂಡಿರ್ತಾರೆ. ಮತ್ತು ಮ್ಯಾರೇಜ್ ಲೈಫ್ನ ಕೆಡಿಸ್ಕೊಂಡ್ಬಿಡ್ತಾರೆ, ಬೇಗ ಮ್ಯಾರೇಜ್ ಲೈಫ್ನ ಕೆಡಿಸ್ಕೊಳ್ತಾರೆ. ಮ್ಯಾರೇಜ್ ಅಂದರೆ ಈ ಏಜ್ ಆಗಿರೋರನ್ನ ಮದುವೆ ಮಾಡ್ಕೊಳ್ಳೋದು, ತುಂಬ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಕೊಳ್ಳೋದು, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು. ಆಮೇಲೆ ಅವರ ಒಂದು ಜೀವನದ ಲೈಫನ್ನ ಚೇಂಜ್ ಮಾಡ್ಕೊತಾರೆ. ಅಂದರೆ ಬೇರೆ ಸಂಬಂಧಗಳಿಟ್ಕೊಳ್ಳೋದು, ಅಫೇರ್ಸ್ ಇರೋದು, ಈ ಥರ ಮಾಡಿಕೊಂಡು ಅವ್ರ ಲೈಫ್ನ ಅವರೇ ಹಾಳು ಮಾಡ್ಕೊಳ್ತಾರೆ. ಇಲ್ವಾ, ಇವ್ರ ಹತ್ರನೇ ಯಾರಾದರೂ ಇದ್ದರೆ ಇವ್ರನ್ನ ಪ್ರವೋಕ್ ಮಾಡಿ. ಯಾಕಂದರೆ 4 ಅಂತ ಅಂದರೆ ರಾಹು ಅಂತ ಹೇಳಿದೆ, ಹಾವು ಅಂತ ಹೇಳಿದೆ, ಇವ್ರನ್ನ ಪ್ರವೋಕ್ ಮಾಡಿ. ನೋಡಿ, ಇವಾಗ ಹಾವನ್ನ ಹಿಡಿಯೋದು ಬಹಳ ಕಷ್ಟ, ಹಾವನ್ನ ಬಗ್ಸೋದು ಬಹಳ ಕಷ್ಟ. ಆದರೆ ಅದಕ್ಕೆ ಬೇಕಾಗಿರೋ ಥರ ಇವಾಗ ಹಾವನ್ನ ಹೇಗೆಲ್ಲ ಆಡಿಸ್ತಾರೆ ನೋಡಿದ್ದೀರಾ, ಅದು ಒಂದು ಸೌಂಡು,